ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, SL ಕ್ರಿಯೇಷನ್ಸ್ಗೆ ಸ್ವಾಗತ. ಸೊ ಇವತ್ತೊಬ್ಬರು ಕಸ್ಟಮರು ಪಾಟ್ ನೆಕ್ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಪಾಟ್ ನೆಕ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಪಾಟ್ ನೆಕ್ಗೆ ನಮ್ಮ ಹಸ್ಬೆಂಡ್ ತುಂಬ ತಲೆ ಕೆಡಿಸ್ಕೊಂಡು, ಆ್ಯಕ್ಚುಲಿ ಸಾಫ್ಟ್ವೇರ್ ಗೊತ್ತಿಲ್ಲ ಅಂತ ಅಂದ್ರೂ ಪಾಪ ಅವರು ರಾತ್ರಿ ಎಲ್ಲ ರೆಡಿ ಮಾಡಿದ್ದಾರೆ. ಏನಕ್ಕೆ ಅಂದರೆ ಇದು ಪಾಟ್ ನೆಕ್ ಬಂದು ಫುಲ್ಲು ಒಂದೇ ಇದರೊಳಗೆ ಇತ್ತು. ಇವ್ರ ಕಸ್ಟಮರ್ ಬಂದು ಏನು ಮಾಡಿದರು, ಬ್ಯಾಕ್ಗೆ ಹುಕ್ ಬೇಕು ಅಂತ ಹೇಳಿದರು ನಮಗೆ. ಫುಲ್ ನೆಕ್ದಿಲ್ಲ ಇಲ್ಲಿ ಇಲ್ಲ. ಇದು ಫುಲ್ ನೆಕ್ ಅಂದರೆ ಈ ಥರ ಇದೆ, ಮಾಮೂಲಿ ಇದಿದೆ ನಾರ್ಮಲ್. ಪಾಟ್ ನೆಕ್ ಇಲ್ಲ ಫುಲ್ಲು, ಅದು ನೀವು ಇದ್ರೊಳಗೆ ಸೇವ್ ಮಾಡಿಲ್ಲ, ಓಕೆನಾ. ಸೊ ಇದು ಕಸ್ಟಮರ್ ಬಂದು ಏನು ಮಾಡಿದರು, ನಮಗೆ ಬ್ಯಾಕ್ ಹುಕ್ಕಿಗೆ ಬೇಕು, ಸೊ ಪಾಟ್ ನೆಕ್ ಬೇಕು, ಬ್ಯಾಕ್ ಹುಕ್ಕಿಗೆ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರಿಂದ ನಮಗೆ ಪಾಟ್ ನೆಕ್ ಏನಾಗಿತ್ತು ಅಂತ ಅಂದರೆ ಎರಡು ಅಟ್ಯಾಚ್, ಅಂದರೆ ಮೀನ್ಸ್ ಒಂದೇ ಇಮೇಜ್ ಒಳಗೆ ಬರೋದು, ಒಂದೇ ಇದರೊಳಗೆ ಬರೋದು. ಸೊ ಅದನ್ನು ನಾವು ಡಿವೈಡ್ ಮಾಡ್ಕೊಂಡು, ಸಾಫ್ಟ್ವೇರ್ ಗೊತ್ತಿಲ್ಲ ಅಂತ ಅಂದರೆ ಪಾಪ ನಮ್ಮ ಹಸ್ಬೆಂಡ್ ಡಿವೈಡ್ ಮಾಡಿ ನೋಡಿ ಇವಾಗ ಇದನ್ನು ರೆಡಿ ಮಾಡಿದ್ದಾರೆ. ಇದು ಬ್ಯಾಕ್ ಪಾರ್ಟು. ಇವಾಗ ಸದ್ಯಕ್ಕೆ ಇದನ್ನು ರೆಡಿ ಮಾಡಿದ್ದಾರೆ. ಪಾಪ ಅವರು ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ಎಲ್ಲ ಕಷ್ಟಪಟ್ಟು ಮಾಡಿದ್ದಾರೆ. ಜೊತೆಗೆ ಇವರು ಉಷಾ ಡೀಲರು ತುಮಕೂರು ಅವ್ರಿಗೆ ಹೇಳಿದ್ರೆ ಅವರು ಬಂದು ಸಾಫ್ಟ್ವೇರ್ ಅಂತೂ ಕೊನೆಗೂ ಹೇಳೇ ಕೊಡಲಿಲ್ಲ. ಡೆಮೋ ಕೊಡ್ತಾರೆ, ಡೆಮೋ ಬಂದು ಕೊಟ್ಟು ಒಂದು ಅರ್ಧ ಗಂಟೆ 1 ಅವರ್ ಮ್ಯಾಕ್ಸಿಮಮ್ ಇರ್ತಾರೆ. ಆಮೇಲೆ ನಾನು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಕತೆ ಹೊಡ್ಕೊಂಡು ಹೋಗ್ತಾರೆ. ಸೊ ಇದು ಸಾಫ್ಟ್ವೇರು ಆ್ಯಕ್ಚುಲಿ ಅವ್ರು ಬಂದು ಹೇಳ್ಕೊಡ್ಬೇಕು, ಡೆಮೋ ಕೊಡಬೇಕು ಅವರು ನಮಗೆ. ಏನೋ ಸಾಫ್ಟ್ವೇರ್ ಹಿಂಗಲ್ಲ, ಹಿಂಗೆ ಯೂಸ್ ಮಾಡ್ಬೇಕು, ನೀವು ಹಿಂಗೆ ಮಾಡ್ಕೊಂಡು ಹಿಂಗೆ ಬರುತ್ತೆ ಅಂತ ಹೇಳ್ಕೊಡ್ಬೇಕು ಅವರು. ಯಾವುದೋ ಒಂದು ವೀಡಿಯೋ ಒಂದು ಕಳಿಸ್ಬಿಟ್ಟು, ಅದರೊಳಗೆ ಜಾಸ್ತಿ ಏನಿಲ್ಲ ವೀಡಿಯೋ, ಒಂದು 2ರಿಂದ 2.5 ನಿಮಿಷ ಇದೆ ಆ ವಿಡಿಯೋ. ಸೊ ಅದನ್ನು ಕಳಿಸ್ಬಿಟ್ಟು ನೀವು ಇದ್ರೊಳಗೆ ನೋಡ್ಕೊಂಡು ಮಾಡಿ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಎಷ್ಟೇ ಫೋನ್ ಮಾಡಿದ್ರು ಕೊನೆಗೂ ಅಲ್ಲಿಗೆಲ್ಲ ಹೋಗಿ ಬಂದುಬಿಟ್ಟು ಹೇಳ್ಬಿಟ್ಟು ಬಂದ್ವಿ. ನಾವೆಲ್ಲಿ ಮಿಷಿನ್ ತೊಗೊಂಡ್ವೋ ಅಲ್ಲಿ ಹೋಗಿ ಓನರ್ಗೂ ಹೇಳ್ಬಿಟ್ಟು ಬಂದ್ವಿ, ಸರ್ ಅವ್ರನ್ನ ಕಳಿಸಿ, ನಮಗೆ ಸಾಫ್ಟ್ವೇರ್ ಬೇಕು, ಸಾಫ್ಟ್ವೇರು ನಾವು ಅದನ್ನು ಟ್ರೈ ಮಾಡಬೇಕು, ನಾವು ರೆಡಿ ಮಾಡ್ಕೊಬೇಕು ಡಿಸೈನ್ನ ಅಂತ ಅಂದ್ಬಿಟ್ಟು ಎಲ್ಲ ಹೋಗಿ ಹೇಳ್ಬಂದ್ರೂ ಸಹ ಇವಾಗ ಫೋನ್ ಮಾಡಿದ್ರೆ ಫಸ್ಟು ಒಂದು 2-3 ಸತಿ ಫೋನ್ ರಿಸೀವ್ ಮಾಡಿದ್ರು. ಆಮೇಲೆ ಫೋನ್ ರಿಸೀವ್ ಮಾಡೋದೇ ಬಿಟ್ಬಿಟ್ರು. ಫೋನೂ ರಿಸೀವ್ ಮಾಡಿಲ್ಲ. ಹೋಗಿ ಕೇಳಿದ್ರೆ ಇವತ್ತಲ್ಲ ಮೇಡಮ್, ನಾಳೆ ಕಳಿಸ್ತೀನಿ, ನಾಡೋದು ಕಳಿಸ್ತೀನಿ, ಇಲ್ಲ ನಾಳೆ ಹೆಡ್ ಆಫೀಸಿಂದ ಬರ್ತಾರೆ, ಇಲ್ಲ ನಾಡೋದು ಹೆಡ್ ಆಫೀಸಿಂದ ಬರ್ತಾರೆ, ಅಥವಾ ನಾಳೆ ಏನೋ ಬೇರೆ ಕಡೆ ಹೋಗ್ತಾಯಿದ್ದೀವಿ ಮೇಡಮ್, ನಾಳೆ ನಾವು ಶಿವಮೊಗ್ಗಕ್ಕೆ ಹೋಗ್ತಾಯಿದ್ದೀವಿ ಮೇಡಮ್, ಬೇರೆ ಕಡೆ, ಹಿಂಗೆ ಬರೀ ಕತೆ ಹೊಡ್ಕೊಂಡೇ ಬಂದರು ಹೊರತು ಕೊನೆಗೂ ಬಂದು ಅವರು ಸಾಫ್ಟ್ವೇರ್ನ ಹೇಳೇ ಕೊಡಲಿಲ್ಲ. ನಮ್ಮ ಹಸ್ಬೆಂಡು ಪಾಪ ಅವ್ರಿಗೆ ತಲೆ ಬುಡ ಗೊತ್ತಿಲ್ಲ ಸಾಫ್ಟ್ವೇರ್ದು. ಆದ್ರೂ ಸಹ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು, ಅದು ನಾವು ಇದು ಡಿಸೈನು ರಾತ್ರಿ ನೋಡೋ ಹೊತ್ತಿಗೆ ಗೊತ್ತಾಯಿತು. ಸರಿ ತಡಿ, ಕಸ್ಟಮರ್ ನೆನ್ನೆ ಸಾಯಂಕಾಲ ಕೊಟ್ಟೋಗಿದ್ದದು ಬ್ಲೌಸ್ನ. ಸೊ ಅದಕ್ಕೇ ತಡಿ ಅಂದ್ಬಿಟ್ಟು ಫ್ರಂಟ್ ಪಾರ್ಟ್ ಹಾಕಿ ಮುಗಿಸ್ಬಿಡೋಣ, ಬೇಕಾದ್ರೆ ನಾಳೆ ಬೆಳಗ್ಗೆ ಎದ್ದು ಇವತ್ತು ಸಾಯಂಕಾಲ ಕೊಡಬೇಕು ಅವ್ರಿಗೆ. ಆ್ಯಕ್ಚುಲಿ ಇದನ್ನು ನಾನು ಇವತ್ತು ಫ್ರಂಟ್ ಪಾರ್ಟ್ ಹಾಕಿ ಮುಗಿಸ್ಬಿಡೋಣ, ನಾಳೆ ಬೇಕಾದ್ರೆ ಇದು ಬ್ಯಾಕ್ ನೆಕ್ಕು ಮತ್ತು ಹ್ಯಾಂಡಿಂದ ಹಾಕಿದ್ರೆ ನಡೆಯುತ್ತಲ್ವಾ ಅಂತ ಅಂದ್ಬಿಟ್ಟು ಫ್ರಂಟ್ ನೆಕ್ ಹಾಕೋ ಹೊತ್ತಿಗೆ, ಅಂದರೆ ಹಾಕೋಕ್ಕೆ ಬಂದೋ ಹೊತ್ತಿಗೆ ಗೊತ್ತಾಯಿತು ನಮಗೆ ಇದು ಜಾಯಿಂಟ್ ಇದೆ, ಸಪ್ರೇಟ್ ಇಲ್ಲ. ನಮಗೆ ಸಪ್ರೇಟಾಗಿ ಬೇಕು, ಬಿಕಾಸ್ ಬ್ಯಾಕ್ ಹುಕ್ ಹೇಳಿರೋದವರು, ಬ್ಯಾಕ್ ಹುಕ್ ಇರೋದ್ರಿಂದ ಸಪ್ರೇಟ್ ಬೇಕು. ಅದಕ್ಕೋಸ್ಕರ ಅವರು ಪಾಪ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ಏನೋ ಒಂದು ಮಾಡಿ ಇವತ್ತು ಸದ್ಯಕ್ಕೆ ಇಷ್ಟೊತ್ತಾಗಿದೆ, 12:30 ರಾತ್ರಿ 2 ಗಂಟೆವರೆಗೂ ಪಾಪ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಬೆಳಗ್ಗೆ 7 ಗಂಟೆಗೆ ಎದ್ದಿದ್ದಾರೆ, ನಮಗಿಂತ ಮುಂಚೆನೇ ಎದ್ದಿದ್ದಾರೆ. ಎದ್ದು ಇವನ್ನೆಲ್ಲ ನೋಡಿ ಇಷ್ಟೊತ್ತು 12:30ಗೆ ರೆಡಿ ಮಾಡಿದ್ದಾರೆ ಪಾಪ ಅವರು. ದಯವಿಟ್ಟು ಉಷಾ ಡೀಲರ್, ತುಮಕೂರಲ್ಲಿ ಮಾತ್ರ ಯಾರೂ ಉಷಾ ಡೀಲರ್ಸ್ ಹತ್ರ ದಯವಿಟ್ಟು ಮಿಷಿನ್ಸ್ ತೊಗೊಳಕ್ಕೆ ಹೋಗಬೇಡಿ. ತೊಗೊಂಡ್ರೂ ಸಹ ಮುಂಚೆನೇ ಎಲ್ಲನೂ ಅವ್ರ ಹತ್ರ ತಿಳ್ಕೊಂಡು ಮಾಡ್ಕೊಂಡು ತೊಗೊಳ್ಳಿ ದಯವಿಟ್ಟು. ಹೇಳ್ಕೊಡಲ್ಲ ಅಂತಲ್ಲ, ಇದೆಲ್ಲ ಹೆಂಗೆ ಯೂಸ್ ಮಾಡಿದ್ದು ಅಂತ ಪಾಪ ಅವರೇ ಹೇಳ್ಕೊಟ್ಟಿದ್ದು, ನಮಗೇನು ಹೇಳ್ಕೊಟ್ಟಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ. ಆದರೆ ನಮಗೆ ಸಾಫ್ಟ್ವೇರ್ ನೋಡಿ, ಇಂಥ ಟೈಮಲ್ಲಿ ನಮಗೆ ಸಾಫ್ಟ್ವೇರ್ ಯೂಸ್ ಆಗಬೇಕು. ಯಾಕೆ ಅಂದರೆ ಪಾಟ್ ನೆಕ್ ಇದನ್ನು ನಾವು ಡಿವೈಡ್ ಮಾಡ್ಕೊಬೇಕು, ಬ್ಯಾಕ್ ಹುಕ್ ಕೇಳ್ತಾರೆ, ನಾವು ಹೆಂಗೆ ಡಿವೈಡ್ ಮಾಡ್ಕೋಬೇಕು ಸಾಫ್ಟ್ವೇರ್ ಗೊತ್ತಿಲ್ಲ ಅಂತ ಅಂದರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ತಿಳ್ಕೊಂಡು ಮಾಡಿಕೊಂಡು ಆಮೇಲೆ ಇಲ್ಲಿ ತೊಗೊಳ್ಳಿ. ಅಕಸ್ಮಾತ್ ಅವ್ರು ಏನಾದ್ರು ಹೇಳ್ಕೊಡ್ಲಿಲ್ಲ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಬೇಕಾ, ನಾನು ಇದನ್ನು ಸ್ವಲ್ಪ ನಮಗೆ ಗೊತ್ತಿರೋಷ್ಟು ಇಷ್ಟು ಗೊತ್ತಿರುತ್ತೋ ನಾವು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಹೇಳ್ಕೊಡ್ತೀವಿ, ಓಕೆನಾ. ನೋಡಿ ಇದು ಬ್ಯಾಕ್ ಪಾರ್ಟ್ ನಾನು ತೊಗೊಂಡಿದ್ದೀನಿ, ಬ್ಯಾಕ್ ನೆಕ್ಕಿಂದ. ಇವಾಗ ಒಂದು ಸೈಡಲ್ಲೇ ಫಸ್ಟು ನಾನು ಲೆಫ್ಟ್ ಸೈಡೇ ಹಾಕ್ಕೊಳ್ಳೋದು ಯಾವತ್ತೂ. ಸೊ ಇದು 100 ಇದೆ, ನಾನು 120 ಫುಲ್ಲು ಜಾಸ್ತಿನೇ ಇಡ್ತೀನಿ, ನಾನು 120 ಇಡ್ತೀನಿ. ನಾನು 120ನೇ ಲಾಸ್ಟ್ ಇದರೊಳಗೆ, ಅದ್ರ ಮೇಲೆ ಇಡೋದಕ್ಕಾಗೋದಿಲ್ಲ. ಸೊ 120 ಇಡ್ತೀನಿ. ನೆಕ್ಸ್ಟು ಇಲ್ಲಿ ಫ್ರೇಮ್ ಎಲ್ಲ ರೆಡಿ ಮಾಡಿಕೊಂಡು ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡಿ ಬಿಟ್ಟಿದ್ದೀವಿ.
ನೋಡಿ ಹುಕ್ಕೆಲ್ಲ ಹಾಕಿ ಫ್ರೇಮಿಗೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಸ್ಟಾರ್ಟ್ ಮಾಡಬೇಕು. ಇದು ಬ್ಯಾಕ್ಗ್ರೌಂಡು ಗ್ರೀನ್ ಇರೋದ್ರಿಂದ ನಾನು ಇಲ್ಲಿ ನೋಡಿ ಗ್ರೀನ್ ಮತ್ತು ಗ್ರೀನ್ಗೆ ನಾನು ಈ ಕಲರ್ ಮತ್ತು ಈ ಗೋಲ್ಡ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಗೋಲ್ಡ್ ಕಲರ್ ಬಾರ್ಡರ್ ಇರೋದ್ರಿಂದ ಗೋಲ್ಡ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಆದಷ್ಟು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮೂಲಕ ದಯವಿಟ್ಟು ಸಪೋರ್ಟ್ ಮಾಡಿ ನಮಗೆ. ಸೊ ನೋಡಿ, ಇಲ್ಲೆಲ್ಲ ವೈಟ್ ಕಲರ್ ಥ್ರೆಡ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ನಾನು ಈ ಪ್ಲಸ್ ಮಾರ್ಕ್ ಇರೋದ್ರಲ್ಲಿ ಒಂದು 2 ಪಾಯಿಂಟ್ ಕಡಿಮೆ ಮಾಡಿಕೊಂಡೆ. ಇಲ್ಲಿ 2.8 ಇತ್ತು, 2.6 ಮಾಡ್ಕೊಂಡಿದ್ದೀನಿ. ಸೊ ಈಗ ಕರೆಕ್ಟಾಗಿ ಬರ್ತಾಯಿದೆ. ಸೊ ಗೈಸ್, ಇದು ಫಸ್ಟ್ ಕಲರ್ ಮುಗಿದಿದೆ. ಈಗ ಸೆಕೆಂಡ್ ಕಲರ್ ಗೋಲ್ಡ್ ಕಲರ್ ಹಾಕಿದ್ದೀವಿ. ಸೊ ಇದು ಉಷಾದೊಳಗೆ ಒಂದು ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರು ಉಷಾದೊಳಗೆ ಒಂದು ಸಾಫ್ಟ್ವೇರ್ ಸಿಗುತ್ತೆ. ಅವರೇ ಒಂದು ಸಾಫ್ಟ್ವೇರ್ ಕೊಟ್ಟಿರ್ತಾರೆ. ಅದನ್ನು ನೀವು ವಿಂಡೋಸಲ್ಲಾಗಲಿ ಅದೇ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಅದರೊಳಗೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಬೇಕು, ಆ ಸಾಫ್ಟ್ವೇರ್ನ. ಸೊ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಆ್ಯಕ್ಚುಲಿ ಅದು ಡಿಸೈನ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಅದೇ ಸಾಫ್ಟ್ವೇರಲ್ಲೇ ಡಿಸೈನ್ ರೆಡಿ ಮಾಡ್ಕೊಂಡಿದ್ದು. ಬಟ್ ಅವರಂತೂ ಬಂದು ಏನೂ ಹೇಳ್ಕೊಡ್ಲಿಲ್ಲ ನಮಗೆ. ಸಾಫ್ಟ್ವೇರಲ್ಲಿ ಹಿಂಗೆ ಯೂಸ್ ಮಾಡಬೇಕು, ಹಿಂಗೆ ಡಿಸೈನ್ ತೊಗೊಂಡ್ರೆ ಹಿಂಗೆ ಯೂಸ್ ಆಗುತ್ತೆ ಅನ್ನೋದು ಏನೂ ಹೇಳ್ಕೊಡ್ಲಿಲ್ಲ. ವಿಡಿಯೋ ಕಳಿಸ್ಬಿಟ್ಟು ನೋಡ್ಕೊಂಡು ಮಾಡಿ ಅಂತಲೇ ಹೇಳ್ಬಿಟ್ರು ಡೈರೆಕ್ಟಾಗಿ. ಸೊ ಅದಕ್ಕೋಸ್ಕರ ನಾವೇ ನಮ್ಮ ಹಸ್ಬೆಂಡ್ ರಾತ್ರಿ ಎಲ್ಲ ಕಷ್ಟಪಟ್ಟು ಅದನ್ನೆಲ್ಲ ಡಿಸೈನ್ ಎಲ್ಲ ರೆಡಿ ಮಾಡಿದ್ದಾರೆ ಇವಾಗ. ಸೊ ಉಷಾ ಅದು ತುಮಕೂರಲ್ಲಿ ಡೀಲರ್ಸ್ ಹತ್ರ ನೀವು ಉಷಾದು ಅಂದರೆ ಇದು ಏನು ಮಿಷಿನ್ ಎಂಬ್ರಾಯ್ಡ್ರಿ ಇದು
ಮಿಷಿನ್ ನೀವು ತೊಗೊತೀರಲ್ವಾ, ನಮ್ಮದು ಇದು 550 ಈ ಕ್ರಾಫ್ಟ್ ಮೆಮೊರಿ ಕ್ರಾಫ್ಟ್ ಇದು. ಸೊ ಇದು ಏನು ಮಿಷಿನ್ ತೊಗೊತೀರಲ್ಲ, ದಯವಿಟ್ಟು ಅವ್ರ ಹತ್ರ ಮುಂಚೆನೇ ಎಲ್ಲ ತಿಳ್ಕೊಂಡು ಆಮೇಲೆ ನೀವು ತೊಗೊಳ್ಳಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅವ್ರು ಕೊಟ್ಟಿರೋ ಡಿಸೈನ್ಸೂ ಏನು ಅಷ್ಟಕ್ಕಷ್ಟೇ, ಏನು ಅಂತ ಏನು ನಮ್ಮ ಹತ್ರ ತುಂಬ ಚೆನ್ನಾಗಿರೋ ಡಿಸೈನ್ಸು ಏನು ಕೊಟ್ಟಿಲ್ಲ ಅವರು. ಏನೋ ಕೊಟ್ಟಿರೋದು 400 ಡಿಸೈನ್ಸ್ ಕೊಟ್ಟಿದ್ದಾರೆ. ನನ್ನ ಪೆನ್ ಡ್ರೈವಲ್ಲಿ 400 ಡಿಸೈನ್ಸ್ ಇರುತ್ತೆ ಸರ್, ಸಿಸ್ಟಮಲ್ಲಿ 1000 ಡಿಸೈನ್ಸ್ ಇದೆ ಸರ್ ಅಂತ ಹೇಳ್ಕೊಡ್ತಾರೆ. ನಿಮಗೆ 1000 ಫೈಲು ಓಪನ್ ಮಾಡಿದ್ರೆ ಅದರೊಳಗೆ ಎಲ್ಲ ಫೈಲ್ಗಳು ನಿಮಗೆ ಡಿಸೈನ್ ಸಿಗೋದಿಲ್ಲ. ಓಕೆನಾ? ಎಷ್ಟೊಂದು ಫೈಲ್ಗಳು ಖಾಲಿ ಇರುತ್ತೆ. ಇವಾಗ 1ರಿಂದ 1000 ಅಂತ ಅಂದರೆ ಒಂದು 10ನೇದ್ರೊಳಗೆ ಒಂದು ಡಿಸೈನ್ ಇದೆ ಅಂತ ಅಂದರೆ ಇನ್ನು 2-3 ಸ್ಕಿಪ್ ಆಗಿರುತ್ತೆ. ನಂಬರ್ ಇರುತ್ತೆ ಬಟ್ ಸ್ಕಿಪ್ ಆಗಿರುತ್ತೆ, ಅದರೊಳಗೆ ಡಿಸೈನ್ಸೇ ಇರೋದಿಲ್ಲ. ಸೊ ನಮಗೆ 1ರಿಂದ 414 ಡಿಸೈನ್ ಕೊಟ್ಟಿದ್ದಾರೆ. ಅದರೊಳಗೆ ಆಲ್ಮೋಸ್ಟ್ ಅಲ್ಲಿ ಅರ್ಧ ಡಿಸೈನು ಚೆನ್ನಾಗಿಲ್ಲ. ನಮ್ಮ ಕಸ್ಟಮರೇ ಅದನ್ನು ಇಷ್ಟಪಡ್ತಾಯಿಲ್ಲ ಆ್ಯಕ್ಚುಲಾಗಿ. ಇನ್ನು ಕೆಲವೊಂದು ಡಿಸೈನ್ಸು ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗೇ ಹೇಳ್ತಾರೆ. ಓಕೆನಾ? ಸೊ ಅದಕ್ಕೆ ದಯವಿಟ್ಟು ತುಮಕೂರಲ್ಲಿ ಡೀಲರ್ಸ್ ಹತ್ರ ನೀವು ಮೇಯ್ನಾಗಿ ಯಾರು ಉಷಾ ಡೀಲರ್ಸ್ ಇರ್ತಾರಲ್ಲ, ಉಷಾ ಮಿಷಿನು ಡೀಲರ್ಸ್ ಇರ್ತಾರಲ್ಲ, ಸೊ ಅವ್ರ ಹತ್ರ ತೊಗೋಬೇಕಾದ್ರೆ ದಯವಿಟ್ಟು ಎಲ್ಲನೂ ತಿಳ್ಕೊಂಡು ಮಾಡ್ಕೊಂಡು ತೊಗೊಳ್ಳಿ. ಸುಮ್ಮನೆ ಆಮೇಲೆ ನಮ್ಮ ಥರ ಡಿಸೈನ್ ಪರ್ಚೇಸ್ ಮಾಡಬೇಕಾಗುತ್ತೆ. ನೋಡಿ, ಈ ಡಿಸೈನ ನಾವು ಸಹ ಪರ್ಚೇಸೇ ಮಾಡಿದ್ದು. ಅವ್ರು ಹೇಳ್ಬಿಟ್ಬಿಡ್ತಾರೆ, ಇಂಥ ಆ್ಯಪ್ ಬರುತ್ತೆ ಮೇಡಮ್, ಅದರಿಂದ ಪರ್ಚೇಸ್ ಮಾಡಿ ನೀವು ಅಂತ ಅಂದ್ಬಿಟ್ಟು ಒಂದು 2-3 ಆ್ಯಪ್ ಹೆಸ್ರು ಹೇಳೋದು. ಅದರೊಳಗೆ ಒಂದು ಆ್ಯಪ್ ರನ್ ಆಗೋಲ್ಲ, ಇನ್ನೊಂದು ಆ್ಯಪ್ ಓಪನ್ ಮಾಡಿದ್ರೆ ಅದರೊಳಗೆ ಚೆನ್ನಾಗಿದ್ದಾವೆ ಡಿಸೈನು, ಮತ್ತು ಮಾಮೂಲಿ 40 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 110 ರೂಪಾಯಿ, 150 ರೂಪಾಯಿ ಡಿಸೈನ್ಸ್ ಅದರೊಳಗೆಲ್ಲ. ಸೊ ನೀವು ಕಸ್ಟಮರ್ಗೆ ಇವಾಗ ನೀವು 1ರಿಂದ 416 ಡಿಸೈನ್ ಇರುತ್ತಲ್ಲ, ಅದರೊಳಗೆ ನೀವು ಕಳಿಸ್ತೀರಾ ಅಂತಲೇ ಇಟ್ಕೊಳ್ಳಿ. ಅದರೊಳಗೆ ಅವ್ರು ಯಾವುದೂ ಇಷ್ಟಪಡಲ್ಲ. ನಮ್ಗೆ ಈ ಡಿಸೈನ್ಸ್ ಬೇಡ ಮೇಡಮ್, ನಿಮ್ಮ ಹತ್ರ ಯಾವ್ದಾದ್ರು ಯೂನಿಕಾಗಿ ಬೇರೆ ಡಿಸೈನ್ಸ್ ಯಾವ್ದಾದ್ರು ಇದ್ದರೆ ನಮಗೆ ಕಳಿಸಿ, ಇದರೊಳಗೆ ಯಾವುದೂ ಇಷ್ಟ ಆಗಲಿಲ್ಲ ಅಂತ ಅವ್ರು ಡೈರೆಕ್ಟಾಗೇ ಹೇಳ್ತಾರೆ ಒಂದೊಂದು ಸತಿ. ಎಷ್ಟೊಂದು ಸತಿ ನಮಗೂ ಹಂಗೆ ಆಗಿದೆ. ನಾವು ಈ ಡಿಸೈನ್ಸ್ ಕಳ್ಸೋದು ಬೇಡ, ನಮ್ಮ ಹತ್ರ ಏನು ಪರ್ಚೇಸ್ ಮಾಡ್ದಲೇ ಇರೋದು ಏನು ಇದೆ ಕಳ್ಸೋದು ಬೇಡ ಅದನ್ನು. ಸೊ ಮಾಮೂಲಿ ಡಿಸೈನ್ಸು ಅವ್ರೇನು ಉಷಾ ಮಿಷಿನ್ ಅವ್ರು ಕೊಟ್ಟಿದ್ರಲ್ವ ನಮಗೆ ಮಿಷಿನ್ ತೊಗೋಬೇಕಾದ್ರೆ ಆ ಡಿಸೈನ್ಸೇ ಕಳ್ಸೋಣ ಅಂತ ಕಳಿಸಿದ್ವಿ. ಬಟ್ ಅವ್ರಿಗೆ ಅದರೊಳಗೆ ಯಾವುದೂ ಇಷ್ಟ ಆಗಲಿಲ್ಲ ಡಿಸೈನ್ಸು. ಅದಕ್ಕೋಸ್ಕರ ನಾವು ಇದು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅವರು ಪಾಟ್ ನೆಕ್ ಬೇರೆ ಕೇಳಿದರು. ಅದಕ್ಕೋಸ್ಕರ ಇದು ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡಿದ್ದಿದೆ ಆ್ಯಕ್ಚುಲಿ ಡಿಸೈನ್ನ. ಏನಾ? ಸೊ ನೋಡಿ, ಇದು ಡಿಸೈನಿಂಗ್ ಕಂಪ್ಲೀಟ್ ಆಗ್ತಾಯಿದೆ. ಸೊ ಗೈಸ್, ಇದು ಒಂದು ಸೈಡು ಮುಗ್ದಿದೆ. ಇವಾಗ ರೈಟ್ ಸೈಡ್ಗೆ ಹಾಕ್ಕೊಂಡಿದ್ದೀನಿ ನೋಡಿ, ಲೆಫ್ಟ್ ಸೈಡ್ ಮುಗ್ದಿದೆ, ಈಗ ಮುಗೀತು. ಸೊ ಸ್ವಲ್ಪ ವೈಟ್ ಕಲರ್ ಏನೋ ಥ್ರೆಡ್ಡಿಂದ ಏನೋ ಪ್ರಾಬ್ಲಮ್ ಆಗಿ ಒಂಚೂರು ವೈಟ್ ಎಲ್ಲ ಎದ್ದು ಕಾಣಿಸ್ತಾ ಇದೆ. ಸೊ ಇವಾಗ ಹಾಕಿ ಈ ಕಡೆ ಅದು ಹಾಕಿ ಬಿಡ್ತಾ ಇದ್ದೀನಿ, ನೋಡೋಣ ಇದು ಹೆಂಗೆ ಬರುತ್ತೆ ಅಂತ. ಓಕೆನಾ? ಇವಾಗ ಈ ಕಡೆ ಹಾಕ್ತಾಯಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. 2.8 ಕೊಟ್ಟಿದ್ದೀನಿ ಇದನ್ನು. ಓಕೆನಾ?
ಸೊ ಇದು ಬ್ಯಾಕ್ ಪಾರ್ಟ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ಫುಲ್ ಆದಮೇಲೆ ನಿಮಗೆ ಪೂರ್ತಿ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಇದು ಬ್ಯಾಕ್ ಪಾರ್ಟ್ ಆ್ಯಕ್ಚುಲಿ ಸಪ್ರೇಟ್ ಮಾಡಬೇಕು, ಯಾಕೆಂದರೆ ಇದು ಬ್ಯಾಕ್ ಹುಕ್ಕಿಗೆ ಹಾಕೋದು, ಬ್ಯಾಕ್ ಹುಕ್ ಡಿಸೈನ್ ಹೇಳಿದ್ದಾರೆ ಅವರು. ಸೊ ಫ್ರಂಟ್ಗೆ ಇದು ಬೋಟ್ ನೆಕ್ ಬರುತ್ತೆ. ಇದು ಸ್ವಲ್ಪ ಲೇಟ್ ಆಯಿತು ಇವತ್ತು ವಿಡಿಯೋ ಮಾಡೋದಕ್ಕಲ್ಲ, ಸಾರಿ ಡಿಸೈನ್ ಹಾಕೋದಕ್ಕೆ. ಬಿಕಾಸ್ ಡಿಸೈನ್ ಎಲ್ಲ ನಾವು ರೆಡಿ ಮಾಡಿಕೊಂಡು ಹಾಕ್ತಾ ಇರೋದು. ಸೊ ಸಾಫ್ಟ್ವೇರಲ್ಲಿ ಡಿಸೈನ್ ರೆಡಿ ಮಾಡ್ಕೊಂಡು ಹಾಕ್ತಾ ಇರೋದು. ಓಕೆನಾ? ಸೊ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಇದು ಬ್ಯಾಕ್ ಪಾರ್ಟ್ ಎರಡು ಸೈಡು ಮುಗಿದಿದೆ. ಪಾಟ್ ನೆಕ್ಗೆ ಈ ಸೈಡ್ ಒಂದು ಮತ್ತು ಆ ಕಡೆ ಒಂದಿದೆ. ಸೊ ಬ್ಯಾಕ್ ಪಾರ್ಟ್ ಎರಡು ಮುಗಿದಿದೆ. ಇವಾಗ ಫ್ರಂಟ್ ಪಾರ್ಟ್ ರನ್ ಆಗ್ತಾಯಿದೆ. ಫ್ರಂಟ್ ಪಾರ್ಟ್ ಆಲ್ರೆಡಿ ಮುಕ್ಕಾಲು ಭಾಗ ಮುಗಿದೋಗಿದೆ, ಇನ್ನೊಂದು ಚೂರಿದೆ ಫ್ರಂಟ್ ಪಾರ್ಟು. ಸೊ ಗೈಸ್, ಇದು ಫ್ರಂಟ್ ಪಾರ್ಟು ಮುಗಿದಿದೆ. ನೆಕ್ಸ್ಟು ಸ್ಲೀವ್ಸ್ ಹಾಕೋಬೇಕು. ನೋಡಿ ಫ್ರಂಟ್ ಪಾರ್ಟ್ ಹೆಂಗೆ ಬಂದಿದೆ. ಓಕೆನಾ? ಸೊ ಗೈಸ್, ಇವಾಗ ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಫುಲ್ಲು ಸ್ಲೀವ್ಸ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಫ್ರಂಟು. ಸೊ ಅದಾದಮೇಲೆ ಇದು ಬ್ಯಾಕ್ ಪಾರ್ಟು, ಪಾಟ್ ನೆಕ್ ಇದು. ನೆಕ್ಸ್ಟು ಇದು ಒಂದು ಸೈಡು, ಯಾಕೆಂದರೆ ಬ್ಯಾಕ್ ಅವರು ಹುಕ್ ಹೇಳಿರೋದು. ಸೊ ಇದು ರೈಟ್ ಸೈಡ್ದು, ಇದು ಲೆಫ್ಟ್ ಸೈಡ್ದು. ಸೊ ಇದು ಫ್ರಂಟ್ ಪಾರ್ಟ್. ಓಕೆನಾ? ನೆಕ್ಸ್ಟು ಇವಾಗ ಸ್ಲೀವ್ಸು ಹಾಕ್ತಾ ಇದೆ. ನೋಡಿ, ಸ್ಲೀವ್ಸ್ ಈ ಥರ ಬಂದಿದೆ. ಈ ಥರ ಇದೆ ಸ್ಲೀವ್ಸು. ತುಂಬ ಚೆನ್ನಾಗಿದೆ ಸ್ಲೀವ್ಸ್ ಆ್ಯಕ್ಚುಲಿ. ಫಸ್ಟು ಬ್ಲೂ ಕಲರ್ ರನ್ ಆಗ್ತಾ ಇದೆ. ಓಕೆನಾ? ಸೊ ಗೈಸ್, ಇದು ಮುಗ್ದಿದೆ. ಇದು ಬ್ಯಾಕ್ ಪಾರ್ಟು, ಸ್ಲೀವ್ಸು ಮುಗ್ದಿದೆ. ನೋಡಿ, ಇದು ಬ್ಯಾಕ್ ಪಾರ್ಟಲ್ಲಿ ಲೆಫ್ಟ್ ಸೈಡ್ ನೆಕ್ಕು, ಇದು ರೈಟ್ ಸೈಡು. ಸೊ ಇದು ಬ್ಯಾಕ್, ಆವಾಗಲೇ ಹೇಳ್ದಂಗೆ ನಾನು ಬ್ಯಾಕ್ ಸೈಡು ಹುಕ್ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸಪ್ರೇಟ್ ಮಾಡಿರೋದು. ಇದು ರೈಟ್ ಸೈಡ್ ಅಲ್ಲ, ಸಾರಿ ಫ್ರಂಟ್ ನೆಕ್, ಇದು ಬೋಟ್ ನೆಕ್, ಇದು ಫ್ರಂಟ್. ಸೊ ಇದು ಸ್ಲೀವ್ಸು. ನೋಡಿ, ಈ ಥರ ಬಂದಿದೆ ಸ್ಲೀವ್ಸು. ಇದು ಒಂದು ಸೈಡ್ದು, ಇದು ಇನ್ನೊಂದು ಸೈಡು. ಓಕೆನಾ? ಡಿಸೈನ್ ಏನೋ ಚೆನ್ನಾಗಿದೆ. ಸ್ವಲ್ಪ ಇಲ್ಲೇನೋ ಮಿಸ್ ಹೊಡೆದಿದೆ. ಏನೂ ಆಗಲ್ಲ, ಅದು ಕಟ್ಟಿಂಗ್ಗಳಿಗೆ ಅಡ್ಜಸ್ಟ್ ಆಗುತ್ತೆ. ಬಟ್ ಯಾವಾಗಲೂ ಹಂಗೆ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಇದು ಬೋಟ್ ನೆಕ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ಡಿಸೈನ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ SL ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್ ಗೈಸ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.